ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರಕ್ಕೆ ಕಾಲಿಟ್ಟ ಮೊದಲ ವಿದ್ಯುತ್ ಮೆಮೊ ರೈಲು. ಬೆಂಗಳೂರಿನಿಂದ ಕೋಲಾರ ನಗರಕ್ಕೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ ಮಾರ್ಗವಾಗಿ ಕೋಲಾರಕ್ಕೆ ಚಲಿಸುತ್ತಿದ್ದ ಡೀಸೆಲ್ ರೈಲು ಗಾಡಿಯ ಸಂಖ್ಯೆ 08387 ಹಲವಾರು ವರ್ಷಗಳ ಬಳಿಕ ಇದೀಗ ಮಾರ್ಗದಲ್ಲಿ ವಿದ್ಯುದೀಕರಣ ಮುಗಿದ ಬೆನ್ನಲ್ಲೇ ರೈಲು ಇಲಾಖೆ ಮೆಮೊ ರೈಲನ್ನು ಓಡಿಸುತ್ತಿದೆ. ಚಿಕ್ಕಬಳ್ಳಾಪುರ ರೈಲ್ವೆ ಹೋರಾಟಗಾರ ಹಾಗೂ ಪತ್ರಕರ್ತ ಅಮೃತ್ ರೆಡ್ಡಿ, ಕನಂಪಲ್ಲಿ ರಮೇಶ್ ಹಾಗೂ ಸಿಟಿಜನ್ ಫಾರ್ ಸಿಟಿಜನ್ ಸ್ಥಾಪಕ ರಾಜ್ ಡುಗಾರ್, ಮಂಜುನಾಥ್ ನಾಯರ್ ಮತ್ತು ಪತ್ರಕರ್ತ ನರಸಿಂಹಮೂರ್ತಿ ಅವರು ಈ ಹಿಂದೆ ಹಲವಾರು ಬಾರಿ ರೈಲ್ವೆ ಇಲಾಖೆಗೆ ವಿದ್ಯುತ್ ರೈಲುಗಳ ಸಂಚಾರವನ್ನು ಆರಂಭಿಸಲು ಪತ್ರ ಬರೆದಿದ್ದರು ಹಾಗೂ ಕೋಲಾರ ಸಂಸದರು ಸಹ ಭೇಟಿ ನೀಡಿ ಈ ಬಗ್ಗೆ ರೈಲ್ವೆ ಇಲಾಖೆಯೊಂದಿಗೆ ಮಾತುಕತೆ ನಡೆಸಿ ಹಲವಾರು ಒತ್ತಡಗಳ ನಂತರ ಇದೀಗ ಚಿಂತಾಮಣಿ ನಗರಕ್ಕೆ ಮೊಟ್ಟ ಮೊದಲ ವಿದ್ಯುತ್ ರೈಲು ಇಂದಿನಿಂದ ಆರಂಭಗೊಂಡಿದೆ. ಬೆಂಗಳೂರು ನಗರದಿಂದ ದೇವನಹಳ್ಳಿಗೆ ಬರುತ್ತಿದ್ದ 4 ಮೆಮೊ ರೈಲುಗಳು ಇದೀಗ ಚಿಕ್ಕಬಳ್ಳಾಪುರ ನಗರಕ್ಕೆ ವಿಸ್ತರಿಸಿದ್ದು ಪ್ರಯಾಣಿಕರು ಇಲ್ಲದೆ ಖಾಲಿ ಓಡುತ್ತಿವೆ. ಈಗ ಸದ್ಯ ಚಿಕ್ಕಬಳ್ಳಾಪುರಕ್ಕೆ ಬಂದು ವಾಪಸ್ ಹೋಗುವ ರೈಲುಗಳನ್ನು ಕೋಲಾರ ತನಕ ವಿಸ್ತರಿಸಬೇಕು ಎಂದು ಪತ್ರಕರ್ತ ಹಾಗೂ ಚಿಕ್ಕಬಳ್ಳಾಪುರ ರೈಲ್ವೆ ಹೋರಾಟ ಸಮಿತಿ ಅಮೃತ್ ರೆಡ್ಡಿ ಅವರು ಬೆಂಗಳೂರು ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ಪತ್ರ ಬರೆದಿದ್ದು ವಿ ಸೋಮಣ್ಣ ಅವರ ಸಹ ಭೇಟಿ ಮಾಡಿ ಮುಂದೆ ಹೆಚ್ಚು ರೈಲುಗಳನ್ನು ಚಿಂತಾಮಣಿಗೆ ತರುವಲ್ಲಿ ಹೋರಾಡುತ್ತಿದ್ದೇವೆ ಎಂದು ತಿಳಿಸಿದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.